ಇದೇ ಸೆಪ್ಟೆಂಬರ್ 29 ಮತ್ತು 30ರಂದು ಕರ್ನಾಟಕ ಕಬ್ಬು ಬೆಳೆಗಾರರ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಷಣ್ಬಸಪ್ಪ ಶೆಟ್ಟಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದ ಪಬ್ಲಿಕ್ ಗಾರ್ಡನ್ ನಲ್ಲಿರುವ ಹೋಟೆಲ್ ಯಾತ್ರಿಕ್ ನಿವಾಸದಲ್ಲಿ ಸೆಪ್ಟೆಂಬರ್ 29 ಮತ್ತು 30ರಂದು ಅಖಿಲ ಭಾರತ ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರೀಯ ಸಮಿತಿ ಸಭೆ ಮತ್ತು ಕರ್ನಾಟಕ ಕಬ್ಬು ಬೆಳೆಗಾರರ ರಾಜ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇನ್ನು ತಮ್ಮ ಬೇಡಿಕೆಗಳಾದ ಸಕ್ಕರೆ ಇಳುವರಿ ಆಧಾರದಲ್ಲಿ ಟನ್ ಕಬ್ಬಿಗೆ 5,500 ರೂಪಾಯಿ ಬೆಲೆ ನಿಗದಿಪಡಿಸಬೇಕು, ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಕಾರ್ಖಾನೆ ಆಡಳಿತ ಮಂಡಳಿಯವರೇ ನೀಡಬೇಕು, ನಿರ್ದೇಶಕರ ಆದೇಶದಂತೆ ಕಬ್ಬು ಕಟಾವು ಸಾಗಾಣಿಕೆ ವೆಚ್ಚವನ್ನು ಕಡಿತ ಮಾಡಬೇಕು, ಹೆಚ್ಚುವರಿ ಹಣ ಕಡಿತ ಮಾಡಿದ್ರೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಆ ಒಂದು ಸಭೆಗೆ ಸಮಾವೇಶಕ್ಕೆ ಅಖಿಲ ಭಾರತ ರಾಷ್ಟ್ರೀಯ ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರನವರು ಕೂಡ ಅವತ್ತಿನ ದಿನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರೊಳಗಡೆ ಹೆಸರಿಲ್ಲ ಸರ್ ಅವರು. ಆಮೇಲೆ ಅದೇ ರೀತಿಯಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ NK ಶುಕ್ಲಾ, ಬಹಳ ಹಿರಿಯರವರು, ದೊಡ್ಡ ಹೋರಾಟಗಾರರವರು, ಇಡೀ ದೇಶದಲ್ಲೇನೆ ಬಹಳ ದೇಶದಲ್ಲಿ ಅನುಭವಿಗಳು ಕೂಡ ಅವರು. ಹಾಗಾಗಿರೋದ್ರಿಂದ NK ಶುಕ್ಲಾ ಅವರು ಕೂಡ ಅವತ್ತಿನ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಸಂಚಾಲಕರಾಗಿರ್ತಕ್ಕಂಥ NL ಭರತರಾಜ್ ಕೂಡ ಅವತ್ತಿನ ಕಬ್ಬು ಬೆಳೆಗಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. BS ಸೊಪ್ಪಿನ ಮೇಷ್ಟ್ರು ಧಾರವಾಡ ಅವರು ಕೂಡ ಭಾಗವಹಿಸ್ತಾರೆ. G ನಾಗರಾಜ್ ಕೊಪ್ಪಳದಿಂದ ಭಾಗವಹಿಸ್ತಾರೆ. ಅಣ್ಣಾರ ಇಳಿಗೇರ್ ಅವರು ಕೂಡ ಭಾಗವಹಿಸ್ತಾರೆ. ಇನ್ನು ಕರ್ನಾಟಕ ರಾಜ್ಯದಿಂದ ಸುಮಾರು ಇದ್ದಿಲ್ಲಂದ್ರು ಎಲ್ಲಾ ಜಿಲ್ಲೆಗಳಿಂದ ಒಂದು 2 ಪ್ರತಿನಿಧಿಗಳನ್ನು, ಒಟ್ಟು 62 ಜನಗಳನ್ನು ಕೂಡ ಭಾಗವಹಿಸ್ತಾರೆ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರಿಸಬಯಸ್ತೀನಿ. ಕಬ್ಬು ಬೆಳೆಗಾರರು ಇವತ್ತು ಒಟ್ಟಾರೆ ಅಂತಂದ್ರೆ ಇಡೀ ಕಬ್ಬು ಬೆಳೆಗಾರರನ್ನ ಸಿಹಿ ಬೆಳೆದು ಕೈ ಮುಟ್ಟತಕ್ಕಂಥ ಪರಿಸ್ಥಿತಿಯನ್ನ ಇವತ್ತು ಕಬ್ಬು ಬೆಳೆಗಾರರನ್ನ ಕಷ್ಟನ ಅನುಭವಿಸ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿಯ ಪ್ರಕಾರ ಯಾವುದೇ ಕಾರಣಕ್ಕೂ MSPಯನ್ನ ಸಿಗಲಾರಂತ ಪರಿಸ್ಥಿತಿಯನ್ನ ನಾವು ಅನುಭವಿಸ್ತೀವಿ. 1 ಎಕರೆ ಕಬ್ಬನ್ನ ಬೆಳಿಬೇಕು ಅಂತಂದ್ರೆ ಕನಿಷ್ಠ ಇಲ್ಲ ಅಂದ್ರೂ ಕೂಡ ಇವತ್ತು 6,000 ರಿಂದ 7,000 ರೂಪಾಯಿನ ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಅನುಭವಿಸ್ತಿದ್ದೀವಿ. ಅದನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಅದು ಒಂದೇ ಟರ್ಮ್ ಅನ್ನ ಹಚ್ಚೋದಕ್ಕೆ ಮಾತ್ರನೇ ಇವತ್ತು 7,000 ರಿಂದ 7,000 ರೂಪಾಯಿ 7,500 ರೂಪಾಯಿನ ಖರ್ಚು ಮಾಡ್ತದೆ. ಇಡೀ ಎಂಟೈರ್ ಅದನ್ನು ಸದಿ, ಕಬ್ಬು ಕಟ್ಟೋದು, ಮುಕ್ರಿ ಕಡಿಯೋದು, ನೀರಾಗಿ ಬಿಡ್ತಕ್ಕಂಥದ್ದು, ಆಮೇಲೆ ಅದಕ್ಕೆ ಔಷಧ ಹೊಡಿತಕ್ಕಂಥದ್ದು ಅಂತದೆಲ್ಲವನ್ನು ನೋಡಿದ್ರೆ ಇಡೀ ಅದ್ರ ಖರ್ಚೆ ಮತ್ತೆ ಅವರು ಕೊಡ್ತಕ್ಕಂಥ MSP ಕೂಡ ಯಾವುದೇ ಕಾರಣಕ್ಕೂ ಸೂಕ್ತವಾಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲ. ಹಾಗಾಗಿರೋದ್ರಿಂದ FRP ಏನ್ ಕೊಡ್ತಾ ಇಲ್ಲ, FRP ಪ್ರಕಾರ ಕೂಡ ಅವರು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಅಂತಕ್ಕಂಥವ್ರು ಈ ತರನ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿರೋದ್ರಿಂದ ಒಂದು ಕಬ್ಬಿನಲ್ಲಿ ಕಾಟನ್ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಕ್ಕರೆ ಕಾರ್ಖಾನೆಗಳನ್ನ ಮೋಸ ಮಾಡ್ತಾ ಇದ್ದಾರೆ, ಕಾಟದಲ್ಲೇ ನ್ಯಾಯ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಕ್ಕರೆ ಇಳುವರಿ ತೆಗೆಯುವಂತ ಸಂದರ್ಭದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ರೈತರ ಸಮ್ಮುಖದಲ್ಲಿ ಅವರು ಸಕ್ಕರೆ ಇಳುವರಿಯನ್ನ ತೆಗಿತಾ ಇಲ್ಲ, ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಕಟಿಂಗ್ ಚಾರ್ಜ್ ಅಲ್ಲಿ ಕೂಡ, ಕಟಿಂಗ್ ದಲ್ಲೂ ಕೂಡ 20 ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥದ್ದು ಕೂಡ ಸೇಮ್ ರೇಟು, ಮತ್ತೆ ಅದರ ಜೊತೆಗೆ ಅಲ್ಲಿ 10 ಕಿಲೋಮೀಟರ್, 15 ಕಿಲೋಮೀಟರ್, 9 ಕಿಲೋಮೀಟರ್, 8 ಕಿಲೋಮೀಟರ್, 5 ಕಿಲೋಮೀಟರ್ ಇರ್ತಕ್ಕಂಥದ್ದು ಕೂಡ ಸೇಮ್ ಅನ್ನು ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತೀವಿ. ಹೀಗಾಗಿರೋದ್ರಿಂದ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.